ನಾನು ನಿಶಾ, ನನ್ನ ವಯಸ್ಸು 35 ವರ್ಷ. ನಾನು ವಿಧವೆ. ಮದುವೆಯಾದ ನಂತರ ಕೇವಲ 10 ವರ್ಷಗಳಲ್ಲಿ ನನ್ನ ಗಂಡ ತೀರಿಕೊಂಡರು. ಆನಂತರ ನನ್ನ ಮಗಳಿಗಾಗಿ ಜೀವನ ಸಾಗಿಸಬೇಕೆಂದು ಅರಿವಾಯಿತು. ಹಾಗಾಗಿ ನಾನು ನನ್ನ ಅತ್ತೆ ಮಾವಂದಿರನ್ನು ಬಿಟ್ಟು ಬಾಡಿಗೆ ಮನೆಯಲ್ಲಿ ನನ್ನ ಮಗಳೊಂದಿಗೆ ವಾಸಿಸುತ್ತಿದ್ದೆ. ನನ್ನ ಗಂಡ ತುಂಬಾ ಕುಡಿಯುತ್ತಿದ್ದರು. ಅದರಿಂದಲೇ ಇಂದು ನನಗೆ ಈ ಪರಿಸ್ಥಿತಿ ಬಂದಿದೆ. ನನ್ನ ಮಗಳಿಗೆ ನಾನು ಎಂದಿಗೂ ಆ ಕೊರತೆ ಕಾಣಿಸದಂತೆ ನೋಡಿಕೊಂಡೆ. ನಾನು ಕಷ್ಟಪಟ್ಟು ದುಡಿದು ನನ್ನ ಮಗಳನ್ನು ಸಾಕಿದೆ. ನಾನು ನನ್ನ ಅತ್ತೆ ಮಾವಂದಿರ ಸಹಾಯವನ್ನು ತೆಗೆದುಕೊಳ್ಳಲು ಎಂದಿಗೂ ಪ್ರಯತ್ನಿಸಲಿಲ್ಲ. ಸಿಕ್ಕ ಕೆಲಸವನ್ನೆಲ್ಲ ಮಾಡಿ ನನ್ನ ಮಗಳಿಗೆ ಬೇಕಾದದ್ದನ್ನೆಲ್ಲ ಕೊಡಲು ಪ್ರಯತ್ನಿಸಿದೆ. ನನ್ನ ಮಗಳು ಒಳ್ಳೆಯವಳಿದ್ದಾಳೆ. ನಾನು ಬಟ್ಟೆ ಒಗೆಯುವ ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತೇನೆ. ನಾನು ಎಲ್ಲಿ ಬಟ್ಟೆ ಒಗೆಯುವ ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತೇನೋ ಅಲ್ಲಿ 50 ವರ್ಷದ ವ್ಯಕ್ತಿಯೊಬ್ಬರು ಇದ್ದಾರೆ. ಅವರಿಗೆ ಹೆಂಡತಿ ಇಲ್ಲ ಮತ್ತು ಅವರ 2 ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆ ಮಕ್ಕಳು ವಿದೇಶದಿಂದಲೇ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕುತ್ತಾರೆ ಮತ್ತು ಅವರು ಹಣವನ್ನು ತೆಗೆದು ಅದರಲ್ಲಿ ತಮ್ಮ ಖರ್ಚನ್ನು ನೋಡಿಕೊಳ್ಳುತ್ತಾರೆ. ಅವರು ವಾಸಿಸುವ ಮನೆ ಅವರ ಸ್ವಂತದ್ದು ಮತ್ತು ಇದನ್ನು ನೋಡೆ ಅವರು ನನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದರು. ನಾನು ಈಗ ಅವರ ಮನೆಗೆ ಹೋದ ನಂತರ ಎಲ್ಲಾ ಕೆಲಸಗಳನ್ನು ನಾನೇ ಮಾಡಬೇಕಾಗಿತ್ತು. ಅವರ ಮನೆಯಲ್ಲಿ ಗುಡಿಸುವುದರಿಂದ ಹಿಡಿದು ಅಡುಗೆ ಮಾಡುವವರೆಗೆ, ಬಟ್ಟೆ ಒಗೆಯುವುದು, ಪಾತ್ರೆ ತೊಳೆಯುವುದು ಎಲ್ಲವನ್ನೂ ನಾನೇ ಮಾಡಬೇಕಾಗಿತ್ತು. ಈ ಕೆಲಸಕ್ಕೆ ಅವರು ನನಗೆ ತಿಂಗಳಿಗೆ 3,000 ರೂಪಾಯಿ ಕೊಡುತ್ತಿದ್ದರು. ಅವರ ಮಕ್ಕಳಿಗೆ ತುಂಬಾ ಸಂಬಳ ಇತ್ತು. ಹಾಗಾಗಿ ಅವರು ತುಂಬಾ ಹಣ ಕಳುಹಿಸುತ್ತಿದ್ದರು ಮತ್ತು ನನ್ನ ಮುಂದೆ ಅವರು ಹಣವನ್ನು ಎಣಿಸುತ್ತಿದ್ದರು. ಒಂದು ದಿನ ಅವರು ನನಗೆ, ನಿಶಾ, ನಿನಗೆ ಏನಾದರೂ ಹಣದ ತೊಂದರೆ ಇದ್ದರೆ ನನಗೆ ಹೇಳು, ನಾನು ನಿನಗೆ ಬೇಕಾದಷ್ಟು ಹಣ ಕೊಡುತ್ತೇನೆ ಎಂದು ಹೇಳಿದರು. ಆಗ ನಾನು ಅವರಿಗೆ, ಏನೂ ಇಲ್ಲ, ನನಗೆ ಬೇಡ, ನನ್ನ ಮಗಳಿದ್ದಾಳೆ, ಅವಳ ವಿದ್ಯಾಭ್ಯಾಸಕ್ಕೆ ಹಣ ಬೇಕಾಗುತ್ತದೆ, ಬೇರೇನೂ ಇಲ್ಲ ಎಂದೆ. ಅದಕ್ಕೆ ಅವರು, ಇನ್ನೇನಿದ್ದರೂ ಹೇಳು, ನಾನು ನಿನಗೆ ಹಣ ಕೊಡುತ್ತೇನೆ ಎಂದರು. ನಾನು ಅವರಿಗೆ ಒಂದು ವಿನಂತಿ ಮಾಡಿದೆ. ನಾನು ಅವರಿಗೆ ಹೇಳಿದೆ, ಮಾಲೀಕರೇ, ನೀವು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೀರಿ. ನಿಮಗೆ ಮದುವೆಯಾಗಬೇಕೆಂದು ಅನಿಸುವುದಿಲ್ಲವೇ? ಅಷ್ಟರಲ್ಲಿ ಮಾಲೀಕರು ನನಗೆ ಹೇಳಿದರು, ಈಗ ನನ್ನ ವಯಸ್ಸು 50 ವರ್ಷ. ಈಗ ನನಗೆ ಯಾರು ಹೆಣ್ಣು ಕೊಡುತ್ತಾರೆ? ಅಷ್ಟರಲ್ಲಿ ನಾನು ಹೇಳಿದೆ, ಅಯ್ಯೋ, ಹೆಣ್ಣು ಮಗಳಲ್ಲ, ಆದರೆ ವಿಧವೆಯಾದ ಸ್ತ್ರೀಯನ್ನು ನೋಡಿ ನೀವು ಮದುವೆಯಾಗಬಹುದು. ಅದರಿಂದ ನಿಮಗೆ ಸ್ವಲ್ಪ ಆಧಾರ ಸಿಗುತ್ತದೆ, ಜೊತೆಯೂ ಸಿಗುತ್ತದೆ, ನಿಮಗೆ ಒಂಟಿತನ ಅನಿಸುವುದಿಲ್ಲ. ಹೀಗೆ ನಾನು ಹೇಳಿದ ನಂತರ ಆ ಮುದುಕ ನನಗೆ, ಹೌದು, ಆದರೆ ನಾನು ಒಬ್ಬನೇ ಹೇಗೆ ನೋಡಲಿ? ನಿನ್ನ ಪರಿಚಯದಲ್ಲಿ ಯಾರಾದರೂ ಇದ್ದರೆ ಹೇಳು ಎಂದು ಹೇಳಿದ. ಹೀಗೆ ಮುದುಕ ನನಗೆ ನೇರವಾಗಿ ಹೇಳಿದ. ಅದಕ್ಕೆ ನಾನು, ಸರಿ, ಹಾಗೆ ಯಾರಾದರೂ ಇದ್ದರೆ ನಾನು ನೋಡುತ್ತೇನೆ ಎಂದೆ. ನಂತರ ಮತ್ತೊಮ್ಮೆ ಮುದುಕ ನನಗೆ, ಕೇಳು, ಹೇಗಿದ್ದರೂ ಪರವಾಗಿಲ್ಲ, ಆದರೆ ನೋಡಲು ಮತ್ತು ನಡೆದುಕೊಳ್ಳಲು ನಿನ್ನ ಹಾಗೆ ಇರಬೇಕು ಎಂದು ಹೇಳಿದ. ಆ ಮುದುಕನ ಬಾಯಿಂದ ಹೀಗೆ ಕೇಳಿ ನನಗೆ ಏನೂ ಅರ್ಥವಾಗಲಿಲ್ಲ. ಮುದುಕನ ಮನಸ್ಸಿನಲ್ಲಿ ಏನಿದೆ? ನಂತರ ನಾನು ಸರಿ ಎಂದು ಹೇಳಿ ಮನೆಯ ಕೆಲಸ ಮಾಡಲು ಹೋದೆ. ನಾನು ಮನೆಯ ಕೆಲಸ ಮಾಡಿದೆ ಮತ್ತು ಮನೆಗೆ ಹೊರಟೆ. ನನ್ನ ಮಗಳು ನನಗೆ, ನೀನು ಕುಳಿತುಕೋ, ನಾನು ಮನೆಯ ಎಲ್ಲಾ ಕೆಲಸ ಮಾಡುತ್ತೇನೆ ಎಂದು ಹೇಳಿ ಅವಳು ಕೂಡ ಮನೆಯ ಎಲ್ಲಾ ಕೆಲಸ ಮಾಡಲು ಪ್ರಾರಂಭಿಸಿದಳು. ಆದರೆ ಆ ಮುದುಕ ನನಗೆ ಹಾಗೆ ಹೇಳಿದ್ದು ನನ್ನ ತಲೆಯಲ್ಲಿ ಓಡುತ್ತಲೇ ಇತ್ತು. ಆ ಮುದುಕನ ಕಣ್ಣು ನನ್ನ ಮೇಲೆ ಇದೆ ಎಂದು ನನಗೆ ಅನಿಸುತ್ತಿತ್ತು ಮತ್ತು ನನಗೆ ಏನು ಅನಿಸಿತೋ ಅದೇ ಆಯಿತು. ಮುದುಕ ನನ್ನ ಮೇಲೆ ಲೈನ್ ಹೊಡೆಯುತ್ತಿದ್ದಾನೆ ಎಂದು ನನಗೆ ಎಂದಿಗೂ ಅನಿಸಿರಲಿಲ್ಲ. ಲೈನ್ ಹೊಡೆಯುತ್ತಿದ್ದಾನೆ, ಆದರೆ ಅದು ನನಗೆ ಎಂದಿಗೂ ಕಾಣಿಸಲಿಲ್ಲ ಮತ್ತು ನನಗೆ ಎಂದಿಗೂ ತಿಳಿಯಲಿಲ್ಲ. ಹೀಗೆ ಹೋಗುವುದು, ಎಲ್ಲಾ ಕೆಲಸ ಮಾಡುವುದು ಮತ್ತು ಹೊರಟು ಬರುವುದು ನನ್ನ ದಿನಚರಿಯಾಗಿತ್ತು. ಆದರೆ ಅವನು ನನ್ನೊಂದಿಗೆ ಮಾತನಾಡುತ್ತಿದ್ದ ಮತ್ತು ನನ್ನನ್ನು ಮಾತ್ರ ಕದ್ದು ನೋಡುತ್ತಿದ್ದ. ನಾನು ಸ್ನಾನಗೃಹಕ್ಕೆ ಹೋದಾಗಲೂ ಅವನು ನನ್ನನ್ನು ನೋಡುತ್ತಿದ್ದನು. ನನ್ನ ದೇಹವನ್ನು, ನನ್ನ ಮುಖವನ್ನು, ನನ್ನ ಎದೆಯನ್ನು, ನನ್ನ ಬೆನ್ನನ್ನು ಹಿಂತಿರುಗಿ ನೋಡುತ್ತಿದ್ದನು. ಆ ಮುದುಕ ನನ್ನ ದೇಹವನ್ನು ತುಂಬಾ ದಿಟ್ಟಿಸುತ್ತಿದ್ದನು. ನಾನು ಕೂಡ ತುಂಬಾ ಸುಂದರವಾಗಿದ್ದೆ ಮತ್ತು ಪ್ರತಿದಿನ ಕೆಲಸಕ್ಕೆ ಬರಬೇಕಾಗಿತ್ತು. ಆದ್ದರಿಂದ ನಾನು ಒಳ್ಳೆಯ ಸೀರೆಯನ್ನು ಧರಿಸಿ ಬರುತ್ತಿದ್ದೆ. ನಾನು ತುಂಬಾ ಸುಂದರವಾಗಿದ್ದೆ ಮತ್ತು ನನ್ನ ದೇಹವು
ತುಂಬಿತ್ತು ಮತ್ತು ಇದನ್ನು ನೋಡಿ ಮುದುಕ ತುಂಬಾ ಸಂತೋಷ ಪಡುತ್ತಿದ್ದನು ಮತ್ತು ಅನೇಕ ಬಾರಿ ಅವನು ನನಗೆ ನಿಶಾ ನೀನು ಕೆಲಸಕ್ಕೆ ಬರುತ್ತೀಯಾ ಎಂದು ನಾನು ಭಾವಿಸುವುದಿಲ್ಲ, ನಾನು ಇಲ್ಲಿ ವಾಸಿಸುವುದಿಲ್ಲ, ನೀನು ಇಲ್ಲಿಗೆ ಸೇರಿದವಳೆಂದು ನನಗೆ ಅನಿಸುತ್ತದೆ ಎಂದು ಹೇಳುತ್ತಿದ್ದನು. ಎಷ್ಟೋ ಜನರು ತಮ್ಮ ಮನೆಗಳಲ್ಲಿ ಕೆಲಸ ಮಾಡಲು ಅಂತಹ ಮಹಿಳೆ ಬೇಕು ಎಂದು ಭಾವಿಸಿದರು ಮತ್ತು ಅದು ಸಂಭವಿಸಿತು. 7-8 ದಿನಗಳ ನಂತರ ಆ ಮುದುಕ ನನಗೆ, ನಿಶಾ ಏನಾಯಿತು, ನೀನು ನೋಡಬೇಕೆಂದಿದ್ದೆ ಅಲ್ಲ ನಿನ್ನಂತಹ ಹೆಂಗಸು. ಅಷ್ಟರಲ್ಲಿ ನಾನು ಹೇಳಿದೆ, ಹೌದು, ಆದರೆ ನನಗೆ ಅಂಥವರೇ ಸಿಗಲಿಲ್ಲ, ಯಾರಾದರೂ ಸಿಗ್ತಾರಾ ನೋಡಬೇಕು. ಆಗ ಮುದುಕ, ಅಲ್ಲೇ ನನಗೆ ಒಂದು ಕೆಲಸ ಮಾಡು, ನಿನಗೇನು ತೊಂದರೆ ಇಲ್ಲ ಅಂದ್ರೆ ನೀನೇ ನನ್ನ ಜೊತೆ ಮದುವೆ ಯಾಕಾಗಬಾರದು ಅಂದನು. ಅಷ್ಟರಲ್ಲಿ ನಾನು ಹೇಳಿದೆ, ನೀವು ಏನು ಹೇಳುತ್ತಿದ್ದೀರಿ, ನನಗೊಬ್ಬ ಮಗಳಿದ್ದಾಳೆ. ಅದಕ್ಕೆ ಆ ಮುದುಕ, ನನಗೆ ಅದರಲ್ಲಿ ಯಾವುದೇ ಅಭ್ಯಂತರವಿಲ್ಲ, ನಾನು ಆ ಹುಡುಗಿಯನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ ಮತ್ತು ನಿನಗೆ ಕೆಲಸ ಮಾಡುವ ಅಗತ್ಯವೂ ಇರುವುದಿಲ್ಲ, ನನ್ನಲ್ಲಿ ಎಷ್ಟು ಹಣವಿದೆ ಎಂದು ನೀನು ನೋಡಿದ್ದೆಯಲ್ಲ, ನನ್ನ ಆಸ್ತಿಯೂ ಬಹಳಷ್ಟಿದೆ ಮತ್ತು ಈ ಎಲ್ಲ ಆಸ್ತಿಯನ್ನು ನನ್ನ 2 ಮಕ್ಕಳು ಮತ್ತು ನಿನ್ನ ಮಗಳ ಹೆಸರಿನಲ್ಲಿ ಮಾಡುತ್ತೇನೆ ಎಂದನು. ಇದನ್ನು ಕೇಳಿ ನನಗೆ ತುಂಬಾ ಖುಷಿಯಾಯಿತು. ನನಗೂ ಮುಂದೆ ನೋಡಿಕೊಳ್ಳಲು ಯಾರೂ ಇರಲಿಲ್ಲ, ನನ್ನ ಮಗಳ ಶಿಕ್ಷಣವಾದರೂ ಆಯಿತು, ಆದರೆ ಮುಂದೆ ಆಕೆಯ ಮದುವೆ ಮಾಡಬೇಕಿತ್ತು, ಅದಕ್ಕಾಗಿ ಹಣ ಬೇಕಾಗಿತ್ತು. ನಾನು ಪ್ರತಿದಿನ ಕೆಲಸಕ್ಕೆ ಬರುತ್ತಿದ್ದ ಕಾರಣವೇ ಬೇರೆಯಾಗಿತ್ತು, ಅಂದರೆ ಹಣ ಸಂಪಾದಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬರಬೇಕಾಗಿತ್ತು. ಹಾಗಾಗಿ ನಾನು ಈ ವಿಷಯದ ಬಗ್ಗೆ ಯೋಚಿಸಬೇಕು ಎಂದು ನಿರ್ಧರಿಸಿದೆ. ನಾನು ಮನೆಗೆ ಹೋದೆ ಮತ್ತು ಯೋಚಿಸಿದೆ. ನಾನು ಈ ವಿಷಯವನ್ನು ನನ್ನ ಮಗಳಿಗೆ ಹೇಳಿದೆ. ಆಗ ನನ್ನ ಮಗಳು, ಅಮ್ಮ, ನಿನಗೆ ಸುಖ ಸಿಗುವುದಾದರೆ ನಾನು ಏನು ಮಾಡಲು ಸಿದ್ಧಳಿದ್ದೇನೆ ಎಂದಳು. ನನ್ನ ಮಗಳು ಎಷ್ಟು ಅರ್ಥ ಮಾಡಿಕೊಳ್ಳುವವಳಾಗಿದ್ದಾಳೆಂದು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಅವಳು ತುಂಬಾ ಪ್ರಬುದ್ಧಳಾಗಿದ್ದಳು ಮತ್ತು ನಾನು ಮರುದಿನವೇ ಆ ಮುದುಕ ನಿಗೆ, ಸರಿ, ನಾವಿಬ್ಬರೂ ಮದುವೆಯಾಗೋಣ ಎಂದು ಹೇಳಿದೆ. ತಕ್ಷಣವೇ ಆ ಮುದುಕ ಮತ್ತು ನಾನು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಮದುವೆಯಾದೆವು. ನಾನು ಯಾವ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೋ ಮತ್ತು ಯಾವ ಮುದುಕನನ್ನು ನಾನು ಮಾಲೀಕ ಎಂದು ಕರೆಯುತ್ತಿದ್ದೇನೋ ಅವನು ಇಂದು ನನ್ನ ಗಂಡನಾಗಿದ್ದನು ಮತ್ತು ನಾನು ಅವನ ಒಡತಿಯಾಗಿದ್ದೆ. ಆದರೆ ಈ ವಿಷಯ ಅವನ ಮಕ್ಕಳಿಗೆ ತಿಳಿದಿರಲಿಲ್ಲ. ಕೆಲವು ದಿನಗಳ ನಂತರ ಅವರಿಗೆ ತಿಳಿಯುತ್ತದೆ ಎಂದು ನನಗೆ ಖಚಿತವಾಗಿತ್ತು. ಆದರೆ ನಾವು ಏನು ಮಾಡಿದರೂ ನ್ಯಾಯಾಲಯದಲ್ಲಿ ಪರಸ್ಪರ ಒಪ್ಪಿಗೆಯಿಂದ ಮಾಡಿದ್ದೇವೆ. ಆದ್ದರಿಂದ ನನಗೆ ಯಾವುದೇ ಭಯವಿರಲಿಲ್ಲ. ಈಗ ಮದುವೆಯಾದ ನಂತರ ಇಂದು ನಮ್ಮ ಮೊದಲ ರಾತ್ರಿ ನನಗೆ ತುಂಬಾ ವಿಚಿತ್ರವೆನಿಸುತ್ತಿತ್ತು. ಇಂದು ನನಗೆ 35 ವರ್ಷ ಮತ್ತು ನನ್ನ ಗಂಡ 50 ವರ್ಷದ ಮುದುಕ, ನಮ್ಮಿಬ್ಬರ ಮೊದಲ ರಾತ್ರಿ. ಇಂದು ನಾನು ಮುದುಕನಿಗೆ, ಊಟ ಮುಗಿಯಿತ ಎಂದು ಕೇಳಿದೆ. ಅದಕ್ಕೆ ಅವನು, ಮಲಗು ಈಗ ಎಂದನು. ನಾನು ಎಲ್ಲಿ ಎಂದು ಕೇಳಿದೆ. ಅವನು, ನೀನು ಮೇಲೆ ಮಲಗು, ನಾನು ಕೆಳಗೆ ಮಲಗುತ್ತೇನೆ ಎಂದನು. ನನ್ನ ಮಗಳು ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದಳು. ನಾನು ಅವನಿಗೆ, ನಾನು ಮಗಳೊಂದಿಗೆ ಮಲಗುತ್ತೇನೆ ಎಂದೆ. ಅವನು, ಸರಿ, ಹೋಗು ಎಂದನು. ನಾನು ಹೋಗಿ ನನ್ನ ಮಗಳೊಂದಿಗೆ ಮಲಗಿದೆ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ನನಗೆ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮಗಳು ಮಲಗಿದಳು. ನಾನು ಎದ್ದು ನೀರು ಕುಡಿಯಲು ಹೊರಗೆ ಬಂದೆ. ನೋಡಿದರೆ ಮುದುಕನು ಹೊರಗೆ ಮಲಗಿದ್ದ. ನಾನು ನಿಧಾನವಾಗಿ ಅವನ ಹತ್ತಿರ ಹೋದೆ. ಏನಾಯಿತು ಎಂದು ಕೇಳಿದೆ. ಅವನು ನನ್ನ ಕೈ ಹಿಡಿದು ತನ್ನ ಕೋಣೆಗೆ ಕರೆದುಕೊಂಡು ಹೋದನು. ಕೋಣೆಗೆ ಹೋದ ನಂತರ ಅವನು ಬೇಗನೆ ಬಾಗಿಲು ಹಾಕಿದನು ಮತ್ತು ನನ್ನನ್ನು ಚುಂಬಿಸಲು ಪ್ರಾರಂಭಿಸಿದನು. ನಾನು ಹೇಳಿದೆ, ಅಯ್ಯೋ, ಇದೇನು ಮಾಡುತ್ತಿದ್ದೀರಿ? ಅದಕ್ಕೆ ಅವನು, ಬಹಳ ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ಅದನ್ನು ನೀನು ಪೂರೈಸಿದೆ ಎಂದನು. ಹೀಗೆಂದು ಅವನು ಮತ್ತೆ ನನ್ನ ತುಟಿಗಳನ್ನು ಹೀರುತ್ತಿದ್ದನು. ಮುದುಕನಾದರೂ ಇವನಿಗೆ ಎಲ್ಲಿಂದ ಇಷ್ಟು ಶಕ್ತಿ ಬಂತು ಎಂದು ನಾನು ಆಶ್ಚರ್ಯಪಟ್ಟೆ. ನಾನು ಅವನಿಗೆ, ಅಯ್ಯೋ, ನೀವು ಮುದುಕರಂತೆ ಕಾಣುತ್ತಿಲ್ಲ, ಯುವಕನಂತೆ ಕಾಣುತ್ತೀರಿ. ನಿಮಗೆ ಎಲ್ಲಿಂದ ಇಷ್ಟು ಶಕ್ತಿ ಬಂತು? ತನಿಗೆ ತುಂಬಾ ಬೆವರು ಬಂದಿತ್ತು. ಆತ ನನ್ನನ್ನು ಪೂರ್ತಿ ಒದ್ದೆ ಮಾಡಿದ್ದ. ಆ ಮುದುಕ ನನಗೆ, ಒಂದು ಕೆಲಸ ಮಾಡು, ಕಪಾಟಿನಲ್ಲಿ ಗೌನ್ ಇದೆ, ಅದನ್ನು ಹಾಕು ಅಂದ. ಆ ಕಪಾಟಿನಲ್ಲಿ ಆತನ ಹೆಂಡತಿಯ ಎಲ್ಲಾ ಬಟ್ಟೆಗಳಿದ್ದವು ಮತ್ತು ನಾನು ಅದರಲ್ಲಿ ಒಂದು ಗೌನ್ ತೆಗೆದುಕೊಂಡು ಹಾಕಿಕೊಂಡೆ. ನಾನು ಹಾಕಿಕೊಂಡ ಗೌನ್ ನನಗೆ ಸರಿಯಾಗಿ ಹೊಂದಿಕೆ ಆಯಿತು. ಈಗ
ನಾನು ಆತನ ಹೆಂಡತಿಯಂತೆ ಕಾಣುತ್ತಿದ್ದೆ ಮತ್ತು ನಾನು ಆತನ ಹೆಂಡತಿಯೇ ಆಗಿದ್ದೆ. ನಾನು ಆತನಿಗೆ, ಆಯ್ತು, ನಿಮ್ಮ ಸಮಾಧಾನ. ಈಗ ನೀವು ಮಲಗಿ ಮತ್ತು ನಾನು ಹೋಗಿ ಮಲಗುತ್ತೇನೆ ಎಂದೆ. ಆದರೆ ಏನು ಹೇಳುವುದು, ನಾನು ತುಂಬಾ ವಿಷಯಗಳನ್ನು ಅನುಭವಿಸಿದ್ದೆ. ಹಾಗಾಗಿ ನಾನು ಹೋಗಿ ನನ್ನ ಮಗಳ ರೂಮಿನಲ್ಲಿ ಮಲಗಿದೆ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳನ್ನು ಮಾಡಿ ಚಹಾ ಮಾಡಿದೆ. ಚಹಾ ತೆಗೆದುಕೊಂಡು ನಾನು ನೋಡುತ್ತೇನೆ, ಮುದುಕ ನಿದ್ರೆಯಿಂದ ಎದ್ದಿರಲಿಲ್ಲ. ನಾನು ಹತ್ತಿರ ಹೋದೆ ಆತನಿಗೆ. ಅಯ್ಯೋ ಹೇಳಿ, ತುಂಬಾ ಹೊತ್ತಾಯಿತು. ನೀವು ತುಂಬಾ ಹೊತ್ತು ಮಲಗಿದ್ದೀರಿ ಎಂದೆ. ಮುದುಕ ಒಂದು ಮಾತು ಸಹ ಆಡುತ್ತಿರಲಿಲ್ಲ. ನಾನು ಆತನನ್ನು ಅಲ್ಲಾಡಿಸಲು ಪ್ರಯತ್ನಿಸಿದೆ ಮತ್ತು ನಾನು ಆತನಿಗೆ ಹೇಳಿ ಎಂದರೂ ಆತ ಕೇಳಿಸಿಕೊಳ್ಳುತ್ತಿರಲಿಲ್ಲ. ನಾನು ಆತನ ಮೂಗಿಗೆ ಕೈ ಇಟ್ಟು ನೋಡಿದೆ. ಆತನ ಉಸಿರಾಟವು ನಿಂತು ಹೋಗಿತ್ತು. ಮುದುಕ ಸತ್ತೇ ಹೋಗಿದ್ದ. ನಾನು ತಕ್ಷಣ ಆತನ ಮಕ್ಕಳಿಗೆ ಫೋನ್ ಮಾಡಿದೆ ಮತ್ತು ಈ ವಿಷಯಗಳನ್ನು ಹೇಳಿದೆ. ಆತನ ಮಕ್ಕಳು ತಕ್ಷಣ ಬಂದರು ಮತ್ತು ಬೇಗನೆ ಅವನ ಅಂತ್ಯಕ್ರಿಯೆ ಮಾಡಿದರು. ಆ ಮಕ್ಕಳು ನನ್ನನ್ನು, ನೀವು ಯಾರು ಎಂದು ಕೇಳಿದರು. ನಾನು ಅವರಿಗೆ, ನಾನು ಅವರ ಹೆಂಡತಿ, ನಾವು ಇಬ್ಬರು ನ್ಯಾಯಾಲಯದಲ್ಲಿ ಮದುವೆಯಾಗಿದ್ದೇವೆ ಎಂದು ಹೇಳಿದೆ. ಅದಕ್ಕೆ ಆ ಇಬ್ಬರು ಮಕ್ಕಳು, ಸರಿ, ನಾವು ಈಗ ಹೋಗುತ್ತೇವೆ, ನಮಗೆ ತುಂಬಾ ಕೆಲಸವಿದೆ ಎಂದು ಹೇಳಿ ತಕ್ಷಣ ಹೊರಟು ಹೋದರು. ಉಳಿದ ಆಸ್ತಿ ಆ ಇಬ್ಬರ ಹೆಸರಿನಲ್ಲಿತ್ತು. ನನ್ನ ಹೆಸರಿನಲ್ಲಿ ಏನೂ ಇರಲಿಲ್ಲ. ಇರುವ ಮನೆಯನ್ನೂ ಕೂಡ ಮುದುಕ ತನ್ನ ಮಕ್ಕಳ ಹೆಸರಿನಲ್ಲಿ ಮಾಡಿದ್ದ ಮತ್ತು ಸಾಯುವಾಗ ಒಂದು ಕಾಗದ ಬರೆದು ಇಟ್ಟಿದ್ದ. ಮನೆಯಲ್ಲಿ ಎಲ್ಲೆಡೆ ಹುಡುಕುವಾಗ ಆ ಕಾಗದ ನನಗೆ ಆತನ ಹಾಸಿಗೆಯ ಕೆಳಗೆ ಸಿಕ್ಕಿತು. ಅದರಲ್ಲಿ ಆತ ಬರೆದಿದ್ದನು, ನಿಶಾ, ನೀನು ನನ್ನ ಹೆಂಡತಿಯಂತೆ ಇದ್ದಿ, ನನಗೆ ತುಂಬಾ ಸುಖ ಕೊಟ್ಟೆ ಮತ್ತು ಈ ಸುಖಕ್ಕಾಗಿಯೇ ನಾನು ತರಪಡಿಸುತ್ತಿದ್ದೆ. ನನ್ನ ಮಕ್ಕಳು ವಿದೇಶದಲ್ಲಿ ವಾಸಿಸುತ್ತಾರೆ. ಅವರು ನನಗೆ ಬರೀ ಹಣ ಕಳುಹಿಸುತ್ತಾರೆ ಮತ್ತು ಅದರಾಚೆಗೆ ಅವರು ನನ್ನ ವಿಚಾರಣೆಯನ್ನು ಮಾಡುವುದಿಲ್ಲ. ಹಾಗಾಗಿ ನೀನು ಯಾರೋ ಒಬ್ಬಳು ನನ್ನವಳು ಎಂದು ನನ್ನ ಎಲ್ಲ ಸೇವೆ ಮಾಡಿದೆ. ಆದ್ದರಿಂದ ನಾನು ನನ್ನ ಷೇರುಗಳಲ್ಲಿ ಅರ್ಧ ಭಾಗವನ್ನು ನಿನಗೆ ಕೊಡುತ್ತಿದ್ದೇನೆ. ನಿನ್ನ ಮಗಳ ಹೆಸರಿನಲ್ಲಿ ಮಾಡುತ್ತಿದ್ದೇನೆ. ಈ ವಿಷಯವನ್ನು ಓದಿದ ನಂತರ ಆ ಕಾಗದವನ್ನು ತೆಗೆದುಕೊಂಡು ನಾನು ವಕೀಲರ ಬಳಿ ಹೋದೆ ಮತ್ತು ವಕೀಲರು ಆ ಕಾಗದದಲ್ಲಿ ಬರೆದಿದ್ದಂತೆ ಅರ್ಧ ಆಸ್ತಿ, ಅರ್ಧ ಷೇರು ಹಣವನ್ನು ನನ್ನ ಮತ್ತು ನನ್ನ ಮಗಳ ಹೆಸರಿನಲ್ಲಿ ಮಾಡಿದರು. ಈಗ ನನ್ನ ಹೆಸರಿನಲ್ಲಿ ತುಂಬಾ ಹಣವಿದೆ ಮತ್ತು ನನ್ನ ಮಗಳ ಹೆಸರಿನಲ್ಲಿಯೂ ತುಂಬಾ ಹಣವಿದೆ. ಆದ್ದರಿಂದ ನಮಗೆ ಕೆಲಸ ಮಾಡುವ ಆಸೆಯೂ ಇಲ್ಲ ಮತ್ತು ಅಗತ್ಯವೂ ಇಲ್ಲ. ನಾವು ಇಬ್ಬರು ಈಗ ಸ್ವಂತ ಮನೆ ತೆಗೆದುಕೊಂಡಿದ್ದೇವೆ ಮತ್ತು ನಮ್ಮ ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ನಾನು ಈಗ ನನ್ನ ಮನೆಯಲ್ಲಿ ಕೆಲಸ ಮಾಡಲು ಒಬ್ಬ ಕೆಲಸದವಳನ್ನು ಇಟ್ಟುಕೊಂಡಿದ್ದೇನೆ. ಆ ಮುದುಕ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ. ನಾನು ಆತನ ಮನೆಯಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೆ. ಒಬ್ಬ ಹೆಂಡತಿಯಂತೆ ಅವನ ಸೇವೆ ಮಾಡಿದ್ದೆ. ಅದಕ್ಕಾಗಿಯೇ ಇಂದು ನನಗೆ ಈ ಪ್ರತಿಫಲ ಸಿಕ್ಕಿದೆ. ನನ್ನ ಜೊತೆ ನಡೆದ ಈ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಪ್ರೇಕ್ಷಕರೇ, ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇಂತಹದೇ ಒಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.